ನಮಸ್ಕಾರ. ಇವತ್ತಿನ ವಿಷಯ ಇನ್ಫೋಸಿಸ್ ಉತ್ತಮ ಫಲಿತಾಂಶ. ನಾಳೆಗೆ ಕಾದು ನೋಡೋಣ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇನ್ಫೋಸಿಸ್ ಏಪ್ರಿಲ್ ಜೂನ್ 2024 ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಏಪ್ರಿಲ್ ಜೂನ್ 2023ರಲ್ಲಿ ಒಂದು ವರ್ಷ ಕೆಳಗೆ 37,933 ಕೋಟಿ. ಏಪ್ರಿಲ್ ಜೂನ್ 2024 39,315 ಕೋಟಿ ಮತ್ತು 3.6% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಏಪ್ರಿಲ್ ಜೂನ್ 2023ರಲ್ಲಿ 5,945 ಕೋಟಿ. ಏಪ್ರಿಲ್ ಜೂನ್ 2024ರಲ್ಲಿ 6,368 ಕೋಟಿ, 7.1% ಅಪ್. ಕೇವಲ 7.1% ಅಂತ ಯಾರಾದ್ರೂ ಯೋಚನೆ ಮಾಡಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಈ ಸತಿ ಇನ್ಫೋಸಿಸ್ ಅವರು ಒಂದಷ್ಟು ಇನ್ಕಮ್ ಟ್ಯಾಕ್ಸ್ ಹಳೆ ಡ್ಯೂನ ಕಟ್ಟಿದ್ದಾರೆ. ಈಗ ಇನ್ಫೋಸಿಸ್ ಕಳೆದ 5 ಕ್ವಾರ್ಟರ್ ಫೈನಾನ್ಷಿಯಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹೋಲಿಕೆಗಾಗಿ. ಏಪ್ರಿಲ್ ಜೂನ್ 2023ರಲ್ಲಿ ಟೋಟಲ್ ಸೇಲ್ಸ್ 37,933 ಕೋಟಿ, ನೆಟ್ ಪ್ರಾಫಿಟ್ 5,945 ಕೋಟಿ. ಜುಲೈ ಸೆಪ್ಟೆಂಬರ್ 2023ರಲ್ಲಿ ಟೋಟಲ್ ಸೇಲ್ಸ್ 38,994 ಕೋಟಿ, ನೆಟ್ ಪ್ರಾಫಿಟ್ 6,215 ಕೋಟಿ. ಅಕ್ಟೋಬರ್ ಡಿಸೆಂಬರ್ 2023ರಲ್ಲಿ ಟೋಟಲ್ ಸೇಲ್ಸ್ 38,821 ಕೋಟಿ, ನೆಟ್ ಪ್ರಾಫಿಟ್ 6,113 ಕೋಟಿ. ಜನವರಿ ಮಾರ್ಚ್ 2024ರಲ್ಲಿ ಟೋಟಲ್ ಸೇಲ್ಸ್ 37,923 ಕೋಟಿ, ನೆಟ್ ಪ್ರಾಫಿಟ್ 7,975 ಕೋಟಿ. ಏಪ್ರಿಲ್ ಜೂನ್ 2024ರಲ್ಲಿ ಟೋಟಲ್ ಸೇಲ್ಸ್ 39,315 ಕೋಟಿ, ನೆಟ್ ಪ್ರಾಫಿಟ್ 6,368 ಕೋಟಿ. ಇನ್ಫೋಸಿಸ್ನ ಬೇರೆ ಪ್ಯಾರಾಮೀಟರ್ಸ್. ನೆಟ್ ಎಂಪ್ಲಾಯೀಸ್ ಆಡೆಡ್ ಇನ್ ಏಪ್ರಿಲ್ ಜೂನ್ 2024 ಕ್ವಾರ್ಟರ್ -1,908. ಟೋಟಲ್ ಎಂಪ್ಲಾಯೀಸ್ ಆಸ್ ಆನ್ ಜೂನ್ 2024 3,15,332. ಎಂಪ್ಲಾಯೀಸ್ ಅಟ್ರಿಷನ್ ರೇಟ್ ಫಾರ್ ದ ಲಾಸ್ಟ್ 12 months 12.7% compared to 12.6% in March 2024. ಇನ್ಫೋಸಿಸ್ಗೆ ಇದು ಒಂದು ಒಳ್ಳೆಯ ರಿಸಲ್ಟ್ ಅಂತ ಹೇಳಬೇಕು. ಯಾಕಂದ್ರೆ ಇನ್ಫೋಸಿಸ್ ರಿಸಲ್ಟ್ ಅನಲಿಸ್ಟ್ಗಳ ನಿರೀಕ್ಷೆಗಿಂತ ಜಾಸ್ತಿ ಇತ್ತು. ಸಾಮಾನ್ಯವಾಗಿ ನಾವೇನ್ ತಿಳ್ಕೊತೀವಿ ಅಂತಂದ್ರೆ ಇನ್ಫೋಸಿಸ್ ರಿಸಲ್ಟ್ಸ್ ನೋಡ್ಲಿಕ್ಕೆ ಮೇಲಿಂದ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ. ಆದರೆ ಇಷ್ಟು ರಿಸಲ್ಟ್ ಬರುತ್ತೆ ಅಂತ ಏನೂ ಖಾತ್ರಿ ಇರಲಿಲ್ಲ. ಯಾಕಂತಂದ್ರೆ ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ ಇನ್ನೂ ಆ ರಿಸೆಷನ್ ಅಲ್ಲಿ ಅದೇನು ಡ್ಯಾಮೇಜ್ ಆಗಿತ್ತೋ ಅದು ಇನ್ನೂ ಸಂಪೂರ್ಣವಾಗಿ ಕರೆಕ್ಷನ್ ಆಗಿಲ್ಲ ಮತ್ತು ಕಂಪನಿಗಳಲ್ಲಿ ಒಂದಷ್ಟು ಹಣ ಕಡಿಮೆ ಇದೆ ಇನ್ಫೋಸಿಸ್ನ ಸರ್ವಿಸಸ್ ಅನ್ನು ತಗೊಳ್ಳಿಕ್ಕೆ. ಆದ್ದರಿಂದ ಆ ಒಂದು ಹೋಲಿಕೆಯನ್ನು ಮಾಡಿದ ಮೇಲೆ ಇನ್ಫೋಸಿಸ್ನ ಈ ರಿಸಲ್ಟ್ ಚೆನ್ನಾಗಿದೆ ಅಂತ ಅನಲಿಸ್ಟ್ಗಳು ಹೇಳ್ತಾರೆ. ಪ್ರಾಫಿಟ್ ಏಪ್ರಿಲ್ ಜೂನ್ 2024ರಲ್ಲಿ ಕಮ್ಮಿ ಇತ್ತು ಜನವರಿ ಮಾರ್ಚ್ 2024ಗೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ಒಂದಷ್ಟು ಇನ್ಕಮ್ ಟ್ಯಾಕ್ಸ್ ರಿಫಂಡ್ ರಿಸೀವ್ ಆಗಿದೆ ಜನವರಿ ಮಾರ್ಚ್ 2024 ಕ್ವಾರ್ಟರ್ ಅಲ್ಲಿ. ಇಲ್ಲದಿದ್ದರೆ ಗ್ರೋತ್ ಈಸ್ ಆಲ್ಮೋಸ್ಟ್ ಈವನ್ ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಮೇಲಕ್ಕೆ ಹೋಗಿದೆ 0.3 ಇಂದ 21.1%. ಕಂಪನಿಯ ನಿರೀಕ್ಷೆ ಏನು ಅಂತಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇದೆ ರೇಂಜ್ ಆಫ್ 20 to 22%. ಅದನ್ನ ಈ ವರ್ಷ ಮೇಂಟೈನ್ ಮಾಡ್ತಾರೆ. 2024-25ರಲ್ಲಿ ಇನ್ಫೋಸಿಸ್ ಅವರ ರೆವೆನ್ಯೂ ಗ್ರೋತ್ ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ 3ರಿಂದ 4%. ಮತ್ತೆ ಹಿಂದಿನ ದಿನಗಳಲ್ಲಿ ಅವ್ರು ಇಟ್ಕೊಂಡಂತಹ ರೆವೆನ್ಯೂ ಎಕ್ಸ್ಪೆಕ್ಟೇಷನ್ 1ರಿಂದ 3%. ಇನ್ಫೋಸಿಸ್ ಅವರು ಒಂದಷ್ಟು ಲಾರ್ಜ್ ಡೀಲ್ಗಳನ್ನು ಮಾಡಿದ್ದಾರೆ. ಹೈಯೆಸ್ಟ್ ಎವರ್ 34. ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ 34,200 ಕೋಟಿ ಮತ್ತು 57.6% ಅದರಲ್ಲಿ ಹೊಸ ಅಕೌಂಟ್ಗಳು. ಇನ್ಫೋಸಿಸ್ ಷೇರುಗಳು ಕಳೆದ ಒಂದು ವರ್ಷದಲ್ಲಿ 17% ಮೇಲಕ್ಕೆ ಹೋಗಿದೆ. ಅದೇ ಅವಧಿಯಲ್ಲಿ ನಿಫ್ಟಿ 25% ಮೇಲಕ್ಕೆ ಹೋಗಿದೆ. ಇವತ್ತು ರಿಸಲ್ಟ್ ಬರುತ್ತೆ ಮತ್ತು ನಿರೀಕ್ಷೆಗಿಂತ ಒಳ್ಳೆಯ ರಿಸಲ್ಟ್ ಬರಬಹುದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಇನ್ಫೋಸಿಸ್ ಷೇರುಗಳು 1.85% ಮೇಲಕ್ಕೆ ಹೋಗಿದ್ದಾವೆ. ಇವತ್ತು ಇನ್ಫೋಸಿಸ್ನ ರಿಸಲ್ಟ್ ಬಂದಿದೆ ಆಲ್ಮೋಸ್ಟ್ ಆಫ್ಟರ್ ಮಾರ್ಕೆಟ್ ಅವರ್ಸ್. ಆದ್ದರಿಂದ ನಾಳೆಗೆ ಕಾದು ನೋಡಬೇಕು ಯಾವ ರೀತಿ ಜನರಲ್ ಪಬ್ಲಿಕ್ ಮತ್ತು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅದರ ಮೇಲೆ ರಿಯಾಕ್ಷನ್ ತಗೊಳ್ತಾರೆ. ಜನರಲ್ ಪರ್ಫಾರ್ಮೆನ್ಸ್ ಐಟಿ ಕಂಪನಿದು ಈ ಕ್ವಾರ್ಟರ್ನಲ್ಲಿ ಚೆನ್ನಾಗಿತ್ತು. TCS, HCL ಟೆಕ್, ಇನ್ಫೋಸಿಸ್ ಎಲ್ಲವೂ ಕೂಡ ಅವರ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಮತ್ತು ಬೆಟರ್ ದೆನ್ ಅನಲಿಸ್ಟ್ ಎಸ್ಟಿಮೇಟ್ಸ್. ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಮತ್ತು ನಮ್ಮ ಚಾನೆಲ್ ಮೆಂಬರ್ಸ್ ಅವರ 10 ಪೋರ್ಟ್ಫೋಲಿಯೋ ಷೇರುಗಳಲ್ಲಿ ಒಂದನ್ನು IT ಸೆಕ್ಟರ್ ಇಟ್ಕೊಂಡಿರ್ತಾರೆ. ಬಹುಶಃ ಇಷ್ಟು ದಿನ ಅವರು ಪೇಷಂಟ್ ಆಗಿ ಕಾದದಕ್ಕೆ, ತಾಳ್ಮೆಯಿಂದ ಕಾದದಕ್ಕಾಗಿ ಒಂದಷ್ಟು ರಿವಾರ್ಡ್ ಸಿಕ್ಕಿದೆ ಅಂತ ಊಹಿಸ್ಕೊಳ್ತಾನೆ.
ಯಾಕಂದ್ರೆ ಇದೀಗ IT ಷೇರುಗಳು ಒಂದಷ್ಟು ಚೇತರಿಕೆಯನ್ನು ಕಂಡಿದ್ದಾವೆ. ಈಗ ಇನ್ಫೋಸಿಸ್ನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವಾರದ ಹೈಯೆಸ್ಟ್ 1764, 52 ವಾರದ ಲೋಯೆಸ್ಟ್ 1305, ಇವತ್ತಿನ ರೇಟು 1759. ಒಬ್ಬ ಇನ್ವೆಸ್ಟರಿಗೆ, ಹೂಡಿಕೆದಾರನಿಗೆ 1 ವರ್ಷ ರಿಟರ್ನ್ಸ್ 17%, 5 ವರ್ಷ ರಿಟರ್ನ್ಸ್ 17% ಪರ್ ಆ್ಯನಮ್, 10 ವರ್ಷ ರಿಟರ್ನ್ಸ್ 16% ಪರ್ ಆ್ಯನಮ್. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇನ್ಫೋಸಿಸ್ನ ರಿಸಲ್ಟ್ಸು ಇವತ್ತು ಹೊರಗೆ ಬಂದಿದೆ. ನಿಮ್ಮ ಪ್ರಕಾರ ನಾಳೆ ಮಾರುಕಟ್ಟೆ ಯಾವ ರೀತಿ ರಿಯಾಕ್ಟ್ ಮಾಡಬಹುದು? ಮೇಲಕ್ಕೆ ಹೋಗುತ್ತೆ 0 to 5% ಅಂತಂದ್ರೆ ಎ ಅಂತ ಟೈಪ್ ಮಾಡಿ, ನೆಗೆಟಿವ್ ರಿಟರ್ನ್ಸ್ ಬರುತ್ತೆ ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.